ಯಾವುದೋ ಒಂದು ಕಂಪನಿ ನೀವು ಇನ್ವೆಸ್ಟ್ ಮಾಡ್ತಾ ಇರೋ ದುಡ್ಡನ್ನ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಯಾವ ರೀತಿ ತಿಳ್ಕೊಬೇಕು ಗೊತ್ತಾ? ಸೊ ಫಾರ್ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ROE ಮೀನ್ಸ್ ರಿಟರ್ನ್ ಆನ್ ಇಕ್ವಿಟಿ. ಅಂದ್ರೆ ಆ ಒಂದು ಕಂಪನಿ ಇನ್ವೆಸ್ಟ್ ಮಾಡ್ತಾ ಇರೋ ದುಡ್ಡನ್ನ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಂಡು ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದೆ ಅಂತ. ಅಥವಾ ಇದನ್ನ ಈ ರೀತಿನೂ ಹೇಳ್ಬೋದು, ಆ ಒಂದು ಕಂಪನಿ ಇನ್ವೆಸ್ಟ್ ಮಾಡ್ತಾ ಇರೋ ಪ್ರತಿ 100 ರೂಪೀಸ್ಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಹೇಳೋ ಒಂದು ನಂಬರ್. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಆ ಒಂದು ಕಂಪನಿಯ ನೆಟ್ ಪ್ರಾಫಿಟ್ ನ ಅದರ ಶೇರ್ ಹೋಲ್ಡರ್ಸ್ ಇಕ್ವಿಟಿಯಿಂದ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪನಿಯ ನೆಟ್ ಪ್ರಾಫಿಟ್ 100 ಕೋಟಿ ಇದೆ ಅಂಡ್ ಅದರ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಬಂದ್ಬಿಟ್ಟು 500 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಸೊ ಇದರ ROE ನ ಕ್ಯಾಲ್ಕುಲೇಟ್ ಮಾಡಿದ್ರೆ 100 crore ಡಿವೈಡೆಡ್ ಬೈ 500 crore into 100 is equal to 20% ಆಗುತ್ತೆ. ದಟ್ ಮೀನ್ಸ್ ಆ ಒಂದು ಕಂಪನಿ ಇನ್ವೆಸ್ಟ್ ಮಾಡ್ತಾ ಇರೋ ಪ್ರತಿ 100 ರೂಪಾಯಿಗೆ 20 ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ. ನಾರ್ಮಲ್ ಆಗಿ 10 to 15% ROE ಇದ್ರೆ ಆವರೇಜ್ ಅಂತ, 10% ಗಿಂತ ಕಮ್ಮಿ ಇದ್ರೆ ವೀಕ್ ಅಂಡ್ 15% ಗಿಂತ ಜಾಸ್ತಿ ಇದ್ರೆ ಸ್ಟ್ರಾಂಗ್ ROE ಅಂತ. ಬಟ್ ರಿಮೆಂಬರ್, ಇದು ಸೆಕ್ಟರ್ ವೈಸ್ ವೇರಿ ಆಗುತ್ತೆ ಅಂಡ್ ನಾವಿಲ್ಲಿ ಕನ್ಸಿಸ್ಟೆನ್ಸಿ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ವರ್ಷ ಮಾತ್ರ 60% ROE ಕೊಡೋ ಕಂಪ್ನಿಗಿಂತ ಕಂಟಿನ್ಯೂಸ್ಲಿ 10 ವರ್ಷದವರೆಗೂ ಪ್ರತಿ ವರ್ಷ 20% ROE ಕೊಡೋ ಕಂಪ್ನಿ ಬೆಟರ್ ಇರುತ್ತೆ. ಅಂಡ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ನೋಟ್ ಏನಂದ್ರೆ ROE ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಎಲ್ಲ ಟೈಮಲ್ಲೂ ನಾವು ಅದನ್ನ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸಮ್ ಟೈಮ್ ಏನಾಗುತ್ತೆ, ಆ ಒಂದು ಕಂಪ್ನಿ ಜಾಸ್ತಿ ಡೆಟ್ನ ಯೂಸ್ ಮಾಡ್ತಾ ಇದ್ರು ಕೂಡ ROE ಹೈ ಶೋ ಆಗುತ್ತೆ. ಯಾವ ರೀತಿ ಅಂದ್ರೆ ಇವಾಗ ಒಂದು ಕಂಪ್ನಿ ಜಾಸ್ತಿ ಡೆಟ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಇಕ್ವಿಟಿ ಕಮ್ಮಿ ಆಗುತ್ತೆ. ಸೊ ನೀವು ಈ ROE ಫಾರ್ಮುಲಾದಲ್ಲಿ ನೋಡ್ಬೋದು, ಇಲ್ಲಿ ನಾವು ನೆಟ್ ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ ಇಕ್ವಿಟಿಯಿಂದ ಡಿವೈಡ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಇಕ್ವಿಟಿ ಕಮ್ಮಿ ಇರೋದ್ರಿಂದ ಆಟೋಮೆಟಿಕಲಿ ROE ಹೈ ಶೋ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಇಟ್ ಆಲ್ ಗುಡ್ ROE. ಸೊ ಅದಕ್ಕೋಸ್ಕರ ನಾವು ಈ ROE ನ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿ ನೀಡ್ ಟು ಗೋ ಫಾರ್ ಡುಪಾಂಟ್ ಅನಲೈಸಿಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡುಪಾಂಟ್ ಅನಲೈಸಿಸ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬರೋ ನಮ್ಮ ವಿಡಿಯೋಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ.